ಇದೇ ಕ್ರೈಮ್ ಅಂದ್ರೆ ಕಾರ್ಯಕ್ರಮಕ್ಕೆ ಸ್ವಾಗತ. ನಾನು ಉಮರ್ ಫಾರೂಕ್. ನಂಬಿಕೆಟ್ಟವರ ಕಥೆಗಳನ್ನು ನಾವು ಸಾಕಷ್ಟು ಕೇಳಿದ್ದೀವಿ. ಆದರೆ ಇಲ್ಲೊಂದು ಕಡೆ ಅನಾಥವಾಗಿದ್ದ ಅಕ್ಕನ ಮಗನಿಗೆ ಆಶ್ರಯ ನೀಡಿದ್ದೇ ಒಬ್ಬ ವ್ಯಕ್ತಿಯ ಪಾಲಿಗೆ ಮುಳುವಾಗಿದೆ. ತಾನು ಸಾಕಿದವನಿಂದಲೇ ಇವತ್ತು ಇಡೀ ಕುಟುಂಬ ಸರ್ವನಾಶ ಆಗಿದೆ. ತುಮಕೂರು ಜಿಲ್ಲೆಯಲ್ಲಿ ನಡೆದಿರುವ ಈ ಘಟನೆ ನಿಜಕ್ಕೂ ಎಂಥವರ ಕರುಳನ್ನು ಹಿಂಡುತ್ತದೆ. ತುಮಕೂರು ಜಿಲ್ಲೆಯ ಕುಣಿಗಲ್ ತಾಲೂಕಿನ ಆಲ್ಕೆರೆ ಗ್ರಾಮದಲ್ಲಿ ಈ ಭೀಕರ ಘಟನೆ ನಡೆದಿದೆ. ಮಲ್ಲೇಶ್ವರ ಸ್ವಾಮಿ ದೇಗುಲದ ಅರ್ಚಕ ಹಾಗೂ ಖಾಸಗಿ ಕಂಪನಿಯಲ್ಲಿ ಉದ್ಯೋಗಿಯಾಗಿದ್ದ 40 ವರ್ಷದ ಶಿವಣ್ಣ ತನ್ನ ಇಬ್ಬರು ಪುಟ್ಟ ಮಕ್ಕಳನ್ನು ಉಸಿರುಗಟ್ಟಿ ಸಾಯಿಸಿ ತಾನೂ ನೇಣಿಗೆ ಶರಣಾಗಿದ್ದಾರೆ. 10 ವರ್ಷದ ಜೀವನ್ ಮತ್ತು 5 ವರ್ಷದ ಪ್ರಾಣೇಶು ಈ ಲೋಕವನ್ನೇ ನೋಡುವ ಮೊದಲೇ ತಂದೆಯ ಜೊತೆಗೆ ಸಾವಿನ ಮನೆ ಸೇರಿದ್ದಾರೆ. ಅಷ್ಟಕ್ಕೂ ಈ ಸಾವಿಗೆ ಅಸಲಿ ಕಾರಣ ಏನು? ಶಿವಣ್ಣ ಪತ್ನಿ ಕಾವ್ಯಳ ಅಕ್ರಮ ಸಂಬಂಧ. ಅದು ಯಾರ ಜೊತೆ ಗೊತ್ತಾ? ಸ್ವತಃ ಶಿವಣ್ಣನ ಅಕ್ಕನ ಮಗ ಹೇಮಂತ್ ಜೊತೆಗೆ. ಶಿವಣ್ಣನ ಅಕ್ಕ ಮೃತಪಟ್ಟ ಬಳಿಕ ಆಕೆಯ ಮಗ ಹೇಮಂತ್ನನ್ನು ಶಿವಣ್ಣ ತನ್ನ ಮನೆಗೆ ಕರ್ಕೊಂಡ್ಬಂದು ಸ್ವಂತ ಮಗನಂತೆ ಸಾಕಿರ್ತಾರೆ. ಆದರೆ ಅದೇ ಹೇಮಂತು ಅಣ್ಣ ಹಾಕಿದ ಮಾವನಿಗೆ ದ್ರೋಹ ಬಗೆದು ಆತನ ಪತ್ನಿ ಕಾವ್ಯಳ ಜೊತೆಗೆ ಅಕ್ರಮ ಸಂಬಂಧ ಬೆಳೆಸ್ಕೊಂಡಿರ್ತಾನೆ. ಈ ವಿಚಾರ ತಿಳಿದು ಶಿವಣ್ಣ ಈ ಮೊದಲು ಕೂಡ ಒಮ್ಮೆ ವಿಷ ಸೇವಿಸಿ ಆತ್ಮಹತ್ಯೆಗೂ ಟ್ರೈ ಮಾಡಿದ್ರು. ಆಗ ಗ್ರಾಮಸ್ಥರು ಪಂಚಾಯಿತಿ ಮಾಡಿ ಇಬ್ಬರಿಗೂ ಬುದ್ಧಿ ಹೇಳಿ ಕಳಿಸಿದ್ರು. ಕೆಲವು ತಿಂಗಳುಗಳ ಹಿಂದೆ ಎಲ್ಲವೂ ಸರಿಯಾಗಿಯೇ ಇತ್ತು. ಆದರೆ ಕೇವಲ 1 ವಾರದ ಹಿಂದೆ ಪುಟ್ಟ ಮಕ್ಕಳನ್ನು ಬಿಟ್ಟು ಹೇಮಂತ್ ಜೊತೆಗೆ ಈ ಕಾವ್ಯ ಓಡಿ ಹೋಗಿದ್ಲು. ಈ ಬಗ್ಗೆ ಶಿವಣ್ಣ ಕುಣಿಗಲ್ ಪೊಲೀಸ್ ಸ್ಟೇಷನಲ್ಲಿ ದೂರು ಕೂಡ ಕೊಟ್ಟಿದ್ರು. ಪೊಲೀಸರ ಮಧ್ಯಪ್ರವೇಶದ ನಂತರ ಸ್ಟೇಷನಲ್ಲೇ ಕ್ಷಮೆ ಕೇಳಿದ ಕಾವ್ಯ ತಪ್ಪನ್ನು ತಿದ್ದುಕೊಂಡು ಮನೆಗೆ ವಾಪಸ್ ಬಂದಿದ್ಲು. ಆದರೆ ಮನೆಗೆ ಬಂದ ಮರುದಿನಾನೇ ಗಂಡ ಕೆಲಸಕ್ಕೆ ಹೋದ ಸಮಯ ನೋಡಿ ಮನೆಯಲ್ಲಿದ್ದ ಲಕ್ಷಾಂತರ ರೂಪಾಯಿ ಮೌಲ್ಯದ ಚಿನ್ನಾಭರಣ ಹಾಗೂ ಅಲ್ಲಿರೋ ದುಡ್ಡನ್ನೆಲ್ಲ ದೋಚಿಕೊಂಡು ಕಾವ್ಯ ಮತ್ತೆ ಅದೇ ಹೇಮಂತ್ ಜೊತೆಗೆ ಪರಾರಿಯಾಗ್ಬಿಟ್ಲು. ಪತ್ನಿಯ ಈ ದ್ರೋಹದಿಂದ ತೀವ್ರವಾಗಿ ನೊಂದ್ಕೊಂಡ ಶಿವಣ್ಣ ಜೀವನದಲ್ಲಿ ಜಿಗುಪ್ಸೆಗೊಂಡು ಶುಕ್ರವಾರ ರಾತ್ರಿ ಈ ಕಠೋರ ನಿರ್ಧಾರವನ್ನು ತೆಗೆದುಕೊಂಡಿದ್ದಾರೆ. ಮಲಗಿದ್ದ ಇಬ್ಬರು ಪುಟ್ಟ ಮಕ್ಕಳನ್ನು ಉಸಿರುಗಟ್ಟಿ ಸಾಯಿಸಿ ತಾನು ಕೂಡ ನೇಣು ಬಿಗಿದುಕೊಂಡಿದ್ದಾರೆ. ಶನಿವಾರ ಬೆಳಗ್ಗೆ ಅಕ್ಕಪಕ್ಕದವರು ನೋಡಿದಾಗ ಈ ಕೃತ್ಯ ಬೆಳಕಿಗೆ ಬಂದಿದೆ. ಸದ್ಯ ಮೃತದೇಹಗಳನ್ನು ಆದಿಚುಂಚನಗಿರಿ ಆಸ್ಪತ್ರೆಯ ಶವಾಗಾರಕ್ಕೆ ರವಾನಿಸಲಾಗಿದೆ. ಕುಣಿಗಲ್ ಪೊಲೀಸ್ ಸ್ಟೇಷನ್ನಲ್ಲಿ ಪ್ರಕರಣ ದಾಖಲಾಗಿದೆ. ಪೊಲೀಸರು ಮುಂದಿನ ತನಿಖೆಯನ್ನು ಕೈಗೊಂಡಿದ್ದಾರೆ. ಒಂದು ಕ್ಷಣಿಕ ಸುಖಕ್ಕಾಗಿ ಎತ್ತ ಮಕ್ಕಳನ್ನೇ ಅನಾಥ ಮಾಡಿ ಹೋದ ಪತ್ನಿಯ ನಡೆಯಿಂದ ಇವತ್ತು 3 ಜೀವಗಳು ಮಣ್ಣಾಗಿದ್ದಾವೆ. ಈ ಬಗ್ಗೆ ನಿಮ್ಮ ಅನಿಸಿಕೆ ಏನು ಅನ್ನೋದನ್ನು ಕಮೆಂಟ್ ಮೂಲಕ ತಿಳಿಸಿ. ಮತ್ತಷ್ಟು ಸುದ್ದಿಗಳಿಗಾಗಿ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ. ನಮಸ್ಕಾರ.